ನಾಡಗೌಡ ಏನೈತ್ರಿವ ಕಾರ್ಯಕ್ರಮ ಲೇಟ್ ಆಗಿ ಚಾಲು ಮಾಡಿ ಕರೆ ಲೇಟೆಸ್ಟ್ ಆಗಿ ಹೋಗ್ಬೇಕಾಗ್ಯದ ಹೋಗ್ಬೇಕಾಗ್ಯದ. ಹೇಳಿದ್ರು ಕಮಿಟಿ ನಿರ್ಣಯ ಬಹಳ ಮಾರ್ಮಿಕವಾಗಿ ಹಾಕಿಕೊಟ್ಟಾರ ಪಾಯ. ಅದು ಪಾಯ ಬಾಳ ಬಿರ್ಸಾಕ್ಯಾರಿಪ್ಪ. ಏನ್ ಹೇಳ್ಯಾರಪ್ಪ ಅಂತಂದ್ರ ಏನ್ ಹೇಳ್ಯಾರ ಮಾತ ಬಹಳ ಮಾತಾಡೋದಿಲ್ಲ, ಬಹಳ ತನ ಮಾತಾಡೋದಿಲ್ಲ, ಒಟ್ಟೆ ಒಂದ್ 2 ತಾಸು ಮಾತಾಡ್ಬೇಕಂತ ಹೇಳ್ಯಾರ. ಮೊದಲಿನ ಸದ್ದಿಗೆ ಬೇಡ, ಬಹಳ ಮಾತಾಡೋದಿಲ್ಲ, 5 ನಿಮಿಷ ನಾವು ಮಾತು ಮುಗಿಸ್ಬೇಕು, ಪದ ಒಂಟ ನುಡಿ ಹಾಡಬೇಕು. ಹೌದು, ಅನಂತದ ಪಾಯ ಹಾಕಿಕೊಟ್ಟಾರ. ಹೌದು. ದೈವಪ್ಪ ಅಂತಂದ್ರ ದೇವ್ರಿದ್ದಂಗ, ಕೂಡದಂತ ಸಭಾ ನಮ್ಮ ತಾಯಿ ತಂದೆ ಇದ್ದಂಗ. ತಾಯಿ ತಂದೆ ಮಾತು ಮೀರಿದ ಮಕ್ಕಳು ಮನೆಗೆ ಮಗ ಅಲ್ಲ ಸ್ಮಶಾನಕ್ಕ ಹಂಗ ಹೇಳ್ಯಾರ ಹಿರಿಯರು. ಅದಕ್ಕ ಆ ವ್ಯವಹಾರ ಇವತ್ತ ಆಗದ ಬೇಡ ಬೇಡ್ರಿಪ್ಪ. ಯಾಕಪ್ಪ ಅಂತಂದ್ರ ಯಾಕ ಈ ಗ್ರಾಮದೊಳಗ ಹಾಲು ಮತ ಅನಂತದ ಹಾಲಿನಟ್ಟು ಪವಿತ್ರವಾಗುದು ಈ ಶಿವಸ್ಥಾನ ಸೇವಾ ಮಾಡುವಂತ ಭಾಗ್ಯ ಸಿಕ್ಕದ. 10 ಮಣಿಗೆ 6 ಗಂಟೆ ತನನು ಸಿದ್ಧಾರ್ಥಿ ವಿಷಯವನ್ನು ಚರ್ಚೆ ಮಾಡ್ಕೊಟ್ಟು ಬಹಳ ಮಾರ್ಮಿಕವಾಗಿ ಕಾರ್ಯಕ್ರಮ ಸಾಗಬೇಕಾಗ್ಯದ. ಈಗ ಹೆಚ್ಚಿಗೆ ಮಾತಾಡಲಾರ್ದೆ ಹೆಂಗ್ರಿವ ಆ ಮೈಕಿನ ಅನ್ನೋರ್ಗೆ ಕೂಡ ನಮ್ಮ ಮ್ಯಾಲಿನ ಒತ್ತಿನಿಂದ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ. ಯಾಕಪ್ಪ ಅಂತಂದ್ರ ಮೈಕಿನ ಅಣ್ಣಗಳಿಗೆ ಯಾಕೆ ನಮಸ್ಕಾರ ರೀ? ದಿನನಿತ್ಯ ಕಾರ್ಯಕ್ರಮ ಇರೋದ್ರಿಂದ ಮೈಕಪ್ಪ ಅಂತಂದ್ರ ನಮಗ ಇನ್ನ ಒಂದು ಆತ್ಮ ಇದ್ದಂಗ, ಜೀವಾತ್ಮ ಇದ್ದಂಗ, ಒಂದು ಜೀವ ಇದ್ದಂಗ. ಈ ಮೈಕ್ ನೀವ್ ಎಷ್ಟು ಚಲೋ ಇಡ್ತೀರಲ್ಲ ಅಷ್ಟು ಕಾರ್ಯಕ್ರಮ ಒಳ್ಳೇದಾಗ್ತದ, ಒಳ್ಳೆ ಕಾರ್ಯಕ್ರಮ ಕೂಡದಾಗ್ತದ. ಒಂದು ಸ್ವಲ್ಪ ಮೈಕ್ನಾಗ ವ್ಯತ್ಯಾಸ ಆಯ್ತಪ್ಪ ಅಂತಂದ್ರ ನಾವು ಬೇಡದಟ್ಟು ರೊಕ್ಕ ಕೊಟ್ಟು ಕರ್ನಾಟಕ ಮಹಾರಾಷ್ಟ್ರ ಒಳಗ ಹಸಿರು ನಿಶಾನೆ ಹಚ್ಚಿ ತಮ್ಮದೇ ಆಗಿರುವಂತ ಒಂದು ಚಾಪನ್ನು ಮೂಡಿಸಿ ತಿರುಗಿರುವಂತ ಮ್ಯಾಳಗಳು ಬರಮಾಡಿಕೊಂಡಿರಪ್ಪ ಅಂತಂದ್ರ ಇದ್ರ ಒಳಗಿಂದ ಒಂದು ಸ್ವಲ್ಪ ಏನಾರ ನಮ್ಮ ಜ್ಞಾನ ಹೊರಗೆ ಹಾಕಬೇಕಾಗ್ಯದ. ಆ ಜ್ಞಾನ ಇವತ್ತಿಟ್ಕೊಂಡು ಮೈಕ್ ನೀವು ಚಂದಾಗಿ ಕಾರ್ಯಕ್ರಮ ಮಾಡ್ಬೇಕಪ್ಪ ಅಂತಂದ್ರ ಮೈಕ್ನೇ ನಮಗ ಆಧಾರ, ಮೈಕ್ನೇ ನಮ್ಮ ಜೀವ. ದಯವಿಟ್ಟು ಕೂಡದಂತ ದೈವಕ್ಕ ಮೇಲಾಗಿ ಕಮಿಟಿ ಅವರಲ್ಲಿ ಏನ್ರಿಪ್ಪ ಮೈಕಿಂದು ಒಳ್ಳೆ ವ್ಯವಸ್ಥೆ ಮಾಡ್ಯಾರ. ಮೈಕ್ ಏನ ಚಲೋ ಇಲ್ಲ ನಾವು ಹೇಳಂಗಿಲ್ಲ. ಸೌಂಡ್ನಾಗ ಒಂದ್ ಸ್ವಲ್ಪ ಹೆಚ್ಚ ಕಮ್ಮ ಆಗಾಕತ್ತದ. ಅದು ಒಂದ್ ಸ್ವಲ್ಪ ಮೈಕಿನ ಅಣ್ಣ ಕರೆಕ್ಟ್ ಆಗಿ ಸೆಟ್ಟಿಂಗ್ ಇಟ್ಕೊಂಡನಂದ್ರ ಮೈಕಿನ ಕಡೆ ಏನು ಪ್ರಾಬ್ಲಮ್ ಇಲ್ಲ. ನಾಡಗೌಡ ಏನ್ರಿವ ಹೆಚ್ಚಿಗೆ ಮಾತಾಡೋದು ಬೇಡ. ಯಾಕಪ್ಪ ಅಂತಂದ್ರ ಯಾಕ್ರಿವ ಲೇಟ್ ಮಾಡಿ ಬಂದ್ರು. ಕೂಡದಂತ ಸಭಾ ಇವತ್ ಹೆಂಗಾಗ್ಯದಪ್ಪ ಅಂತಂದ್ರ ಹೆಂಗ ತಮ್ಮ ಮನೆ ಮಗಳು ಹಬ್ಬಕ್ಕೆ ಬರೋಂತ ಸಂದರ್ಭದೊಳಗ ಒಂದು ಬಸ್ ತಪ್ಪಿ ಇನ್ನೊಂದು ಬಸ್ಸಿಗೆ ಹತ್ತಿ ಬಂದಾಕಾರ. ಲೇಟ್ ಹೆಂಗ ಆಗ್ತದ ನೋಡು. 1 ತಾಸ ಅರ್ಧ ತಾಸ ಹೆಂಗ ಲೇಟ್ ಆಗ್ತದಲ್ಲ ಹಂಗ ಲೇಟ್ ಆಗಿ ಬಂದ್ರು. ಇಲ್ಲಿ ಕೂಡದಂತ ದೈವ ಎತ್ತಿ ಉಡಾದಾಗ ಹಾಕೋತಿರಲ್ಲ, ಮತ್ತೊಮ್ಮೆ ದೈವಕ್ಕೆ ಕೈ ಮುಗಿದು ಕೇಳ್ಕೊಂಡು ಹೆಚ್ಚಿಗೆ ಮಾತಾಡಲಾರ್ದೆ ಪದ ಕೇಳಿ ಮಾತಾಡ್ ಬಂದಾರ. ವಿಷಯ ಚರ್ಚೆ ಮಾಡ್ತಾರ. ಬಹಳ ಮಾತಾಡೋದು ಬೇಡ. 2 ನುಡಿ ಪದ ಕೇಳು. ಹೋದ್ರಿವ ಜಯ ನೀಡು ನಿನಗ ಜೈಕಾರ ಹಾಕುವೆ ನಿರತೈತನಾಲಿಗೆ ಗರ್ವ ಕೊಡಬೇಡ ಎಂದೇನೆ. ಏ ಒಮ್ಮ ಹುಡುಗಿನ ಹುಸಿಯ ನುಡಿಯದೆ ಜೊತೆಗೆ ಪಾದಿಗೆ. ಒಮ್ಮ ಹುಡುಗಿನ ಹುಸಿಯ ನುಡಿಯದೆ ಜೊತೆಗೆ ಪಾದಿಗೆ.
ಮಕ